ಬಿಡುವಲ್ಲಿಯವರೆಗೆ ಬೇಕು. ಯಾರು? ಗುರುಗಳು. ಆಸೆ ಬಿಡುವಲ್ಲಿವರೆಗೆ ಬೇಕು ಗುರುಗಳು. ಆಸೆ ಬಿಟ್ಟು ಆಯ್ತಾ, ಮತ್ತೆ ಅದು ಮುಂದೆ ಹೋಗ್ತದೆ. ಆಸೆ ಬಿಟ್ಟವನೇ ಗುರುವಾಗುವುದು. ಆಸೆಯನ್ನು ಮುಗಿಸ್ಲಿಕ್ಕೆ ಗುರುವಿನ ಹತ್ರ ಬರಬೇಕು. ಆಸೆಯನ್ನು ಮುಗಿಸ್ಲಿಕ್ಕೆ ಆಸೆ ಇದ್ದ ಗುರುವಿನ ಹತ್ರ ಬರಬಾರ್ದು, ಮೋಸ ಹೋಗ್ಬೋದು. ಆಸೆ ಇದ್ದವರು ಬಂದರೆ, ಆಸೆ ಇಲ್ಲದವರು ಬಂದರೆ ಸತ್ಯ ತಿಳಿಬೋದು. ಆದ ಕಾರಣ ಹೇಳೋದು, ಎಲ್ಲರಿಗೂ ಗುರು ಒಲಿಯುವುದಿಲ್ಲಪ್ಪ. ಸುಮ್ಮನೆ ಗುರುವೇ ಗುರುವೇ ಅಂತ ಹೇಳಿ ಏನು ಪ್ರಯೋಜನ ಇಲ್ಲ. ಆ ಗುರುವೇ, ಆ ಗುರು ಅಂದರೆ ಏನು ಎಂಬುದನ್ನು ಮೊದಲು ತಿಳಿಬೇಕು. ರು ಅಂದರೆ ದೇಹ, ರು ಅಂದರೆ ರಹಸ್ಯವಾಗಿರುವ ನಮ್ಮ ಜೀವಾತ್ಮ. ನಮ್ಮ ಜೀವಾತ್ಮದ ಅರಿವನ್ನು ತಿಳಿಸಿಕೊಡುವ ಗುರು. ಆದ ಕಾರಣ ಗುರು ಅಂತ ಹೇಳೋದು. ಗು ಅಂದರೆ ಗುಹೆ, ಗೊತ್ತಾಯ್ತಲ್ಲ, ಗುಹೇಶ್ವರ ಲಿಂಗ. ರು ಅಂದರೆ ಆ ಗುಹೆ ಒಳಗಿರುವ ಜ್ಯೋತಿ, ಅದು ರು, ಅದು ಋಷಿ ಆಯಿತು. ಜ್ಯೋತಿಯನ್ನು ತಿಳಿದ ಕಾರಣ ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಗುರುತತ್ವ ಅಂದರೆ ಏನಂತೇಳಿ ಗೊತ್ತಾಗೋದು. ಅನೇಕ ರೀತಿಯಲ್ಲಿ ಹೇಳಿದ್ದಾರೆ, ಅರ್ಥ ಆಯ್ತಾ? ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾನೆ, ಕತ್ತಲಿಂದ ಬೆಳಕಿಗೆ ಕರ್ಕೊಂಡು ಹೋಗ್ತಾನೆ. ಎಂತೆಂಥದ್ದು ಸಾವಿರ ರೀತಿಯಲ್ಲಿ. ಗುರು ಅಂದರೆ ವ್ಯಕ್ತಿ ಅಲ್ಲ, ಗುರು ಅಂದರೆ ಶಕ್ತಿ ಎಲ್ಲ. ಗುರು ಅಂದರೆ ಏನು ಗೊತ್ತಾ? ತನ್ನ ಒಳಗಿರುವ ಆತ್ಮದರ್ಶನ ಮಾಡಿದವನು ಗುರು. ತನ್ನ ಒಳಗಿರುವ ಆತ್ಮದರ್ಶನವನ್ನು ಯಾರೊಬ್ಬ ಮಾಡ್ತಾನೋ, ಅವನಿಗೆ ಯಾರಿಗೊಬ್ಬನಿಗೆ ಆತ್ಮ ಸಾಕ್ಷಾತ್ಕಾರ ಆಗ್ತದೋ ಅವನು ಗುರು ಆಗಲಿಕ್ಕೆ ಯೋಗ್ಯವಾದವನು. ಪ್ರಕೃತಿಯೇ ಅವನನ್ನು ಗುರು ಅಂತೇಳಿ ಸ್ವೀಕಾರ ಮಾಡ್ತದೆ. ನಿನ್ನಿಂದಲೇ ಈ ಕೆಲಸ ಕಾರ್ಯಗಳೆಲ್ಲ ಆಗಬೇಕು ಅಂತ ಹೇಳ್ತದೆ. ಆದ ಕಾರಣ ಹೇಳೋದು, ಪ್ರಕೃತಿ ಜೊತೆ ಮಾತಾಡಲಿಕ್ಕೆ ಕಲಿಯಿರಿ. ಪ್ರಕೃತಿ ಜೊತೆ ಏನೇನು ಮಾತಾಡಬೇಡಿ, ಭಗವಂತನ ನಾಮಸ್ಮರಣೆಯನ್ನೇ ಮಾಡಿ ಕೂತುಕೊಳ್ಳಿ. ಅನೇಕ ರೀತಿಯಲ್ಲಿ ಮಾಡಿ. ನಿಮ್ಮ ಒಳಗೆ ಅನೇಕ ರೀತಿಯ ವ್ಯತ್ಯಾಸಗಳು ಉಂಟಾಗ್ತದೆ. ಅದು ಈ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ರೀತಿಯಾಗಿ ಒಂದು ಪ್ರಾರ್ಥನೆ ಮಾಡೋದು ಅಂದರೆ ಅದು ಬಹಳ ಒಳ್ಳೆಯ ವಿಚಾರ. ಅದು ತುಂಬ ಒಳ್ಳೆಯ ವಿಚಾರ. ಒಂದು ಸಲ ಬರ್ತಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಸಿಗ್ತಾರೆ, ಗುರುಗಳು ಹೇಳ್ತಾರೆ, ಹೋಗ್ತಾರೆ, ಅಷ್ಟೇ. ಭಕ್ತಾದಿಗಳು ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಅದು ತಪ್ಪು. ಇವತ್ತು ಈ ರೀತಿ ನಮಗೆ ಒಂದು ಪಾಠ ಆಗಿದೆ, ಇದನ್ನು ನಾವು ಜೀವನದಲ್ಲಿ ಕಂಟಿನ್ಯೂ ಮಾಡಬೇಕು ಅಂತೇಳಿ ಯಾರೊಬ್ಬ ಪಾಲಿಸಿಕೊಂಡು ಬರ್ತಾನೋ ಅವನಿಗೆಲ್ಲವೂ ಸಿಗೋದು.